ಕೆಲವು ಹುಡುಗರಿಗೆ ಹಾರ್ಟ್ ಅಲ್ಲಿ ಜಾಗ ಕೊಡಲ್ಲ. ಯಾಕಂತ ಅಂದ್ರೆ ಅವರು ಜಾಬ್ಲೆಸ್ ಬ್ಯಾಚುಲರ್ಸ್ ಅಂತ. ಇನ್ ಕೆಲವೊಬ್ರು ಮಹಾನಗರದಲ್ಲಿ ಮನೇನು ಕೊಡಲ್ಲ, ಯಾಕಂದ್ರೆ ಅವರು ಜಾಬ್ಲೆಸ್ ಬ್ಯಾಚುಲರ್ಸ್ ಅಂತ. ಹಾಗಾದ್ರೆ ಪಾಪ ಈ ಬ್ಯಾಚುಲರ್ಸ್ ಎಲ್ಲ ಎಲ್ಲಿಗೆ ಹೋಗ್ಬೇಕು ಹಾಗಂತ ಕೇಳ್ಕೊಂಡು ಬ್ಯಾಚುಲರ್ಸ್ ಇಲ್ಲಿಗೂ ಬಾಡಿಗೆ ಮನೆಗೆ ಬಂದಿದ್ದಾರೆ. ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಆ ದೇವಲೋಕಕ್ಕೆ ಬ್ರಹ್ಮ ಮಹೇಶ್ವರ ವಿಷ್ಣು ಹೇಗೋ ಈ ಮಜಾ ಭಾರತದ ಪ್ರಜೆಗಳನ್ನ ನಗ್ಸಕ್ಕೆ ನಾಮೂರು ಶಾಕ್ ಆಯ್ತಾ? ಯಾಕೆಂದ್ರೆ ನಮ್ಮ ಹೆಸರು ರಾಕೇಶ, ನಂದೀಶ, ಅಖಿಲೇಶ. Indian Police Service, batch number 15, chest number 358, topper in the batch, trained in Amazon forest, graduated in BSc Forestry, Nandis IPS, son of Nagappa Madiwal. ಸೂರ್ಯ ಹುಟ್ಟೋದು ಬೆಳಿಗ್ಗೆ, ಹುಟ್ಟದವರೆಲ್ಲ ಇರ್ತಾರ ಬೆಳ್ಳಿಗೆ. ಬಟ್ಟೆ ಹೊಲಿಯೋಕೆ ಬೇಕು ಸೂಜಿ ದಾರ, ಬಟ್ಟೆ ಹೊಲಿಯೋಕೆ ಬೇಕು ಸೂಜಿ ದಾರ. ಏನೂ ತಪ್ಪು ಮಾಡಿಲ್ಲ ನನ್ನ ಈ ಕಕ್ಷಿದಾರ. ಐ ಆಮ್ ಫೇಮಸ್ ಕ್ರಿಮಿನಲ್ ಲಾಯರ್, ಸ್ಟಡಿಡ್ ಇನ್ ಮಜಾ ಭಾರತ ಲಾ ಕಾಲೇಜ್, ಬ್ಯಾಚ್ ನಂಬರ್ 358, ಸೀಸನ್ 3 ಗೋಲ್ಡ್ ಮೆಡಲಿಸ್ಟ್. ಹೆಸರು ಅಖಿಲೇಶ್ ಕೃಷ್ಣ, ಗ್ರಾಜುಯೇಟೆಡ್ ಇನ್ ಗರ್ಭಧಾರಣೆ. ನಾನು ಯಾರನ್ನೇ ಮುಟ್ಟಿದ್ರು ಮಕ್ಕಳಾಗೋಗುತ್ತೆ, ಗಂಡ್ ಮಕ್ಳನ್ ಬಿಟ್ಟು. ಇಡೀ ಪ್ರಪಂಚದಲ್ಲಿ ಯಾವುದೇ ಹೆಣ್ಮಕ್ಳಿಗೆ ಮಕ್ಕಳಾಗಿಲ್ಲ ಅಂದ್ರೆ ಎಲ್ರು ನನ್ನ ಹತ್ರನೇ ಬಂದು ಸಜೆಷನ್ ತಗೊಂಡು ಹೋಗ್ತಾರೆ. ಯಾಕೆಂದ್ರೆ ಐ ಆಮ್ ಗ್ರಾಜುಯೇಟೆಡ್ ಅಂಡ್ ಗೋಲ್ಡ್ ಮೆಡಲ್ ಸ್ಟೂಡೆಂಟ್ ಇನ್ ಮೆಡಿಕಲ್ ಕಾಲೇಜ್ ಇನ್ ಕಲರ್ ಸೂಪರ್, ಬಿಕಾಸ್ ಐ ಆಮ್ ಗೋಲ್ಡ್ ಮೆಡಲ್ ಸ್ಟೂಡೆಂಟ್ ಇನ್ ಅಂಡ್ ಕಕ್ಷಿದಾರ ಲಾಯರ್ ಆಫ್ ಅಡ್ವೊಕೇಟೆಡ್ ಆಫ್ ಗರ್ಭಧಾರಣೆ. ನೀವು ನಮ್ಗಂತ ಎರಡ್ಲೈನ್ ಜಾಸ್ತಿನೇ ಹೇಳ್ದಲ್ವಾ? ಈ ನನ್ನ ಮಗನ್ನ ಡಾಕ್ಟರ್ ಅನ್ಕೊಂಡ್ರ, ಈ ನನ್ನ ಮಗನ್ನ ಪೊಲೀಸ್ ಅನ್ಕೊಂಡ್ರ, ಈ ನನ್ನ ಮಗನ್ನ ಲಾಯರ್ ಅನ್ಕೊಂಡ್ರ. ನಮಸ್ಕಾರ, ನಾನ್ ಲಾಯರ್, ನಾನು ಪೊಲೀಸ್, ನಾನು ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ವಿ. ಎಲ್ಲ ಈ ನನ್ನ ಮಗನಿಂದ ಆಗಿತ್ತು. ಅದೇನೋ ಲಾಯರ್ ಪೊಲೀಸ್ ಡಾಕ್ಟರ್ ಅನ್ಕೊಂಡೇನಿ. ನಾನೆಲ್ಲ ಮತ್ತೆ ನೀನೆತ್ತಾನೆ ಹೇಳಿದ್ದು, ಮಗ ನೋಡು ನಮ್ಮಂತ ಹುಡುಗರುಗಳಿಗೆ ಯಾರು ಹೊರಗಡೆ ಹೋದ್ರೆ ಮನೆ ಕೊಡಲ್ಲ, ಕೆಲಸ ಇರ್ಬೇಕು ಅಂತ. ಅದಕ್ಕೆ ನೀನ್ ಪೊಲೀಸ್ ಆಗು, ನೀನ್ ಲಾಯರ್ ಆಗು, ನಾನು ಡಾಕ್ಟರ್ ಆಗ್ತೀನಿ ಅಂತ ಹೇಳಿದ್ದು. ಅಪ್ಪ ಲಾಯರ್, ಮೊನ್ನೆ ಓನರ್ ಅಂಟಿಗೆ ಏನಪ್ಪಾ ಮಾಡಿದೆ ನೀನು? ಗೊತ್ತಾಗೋಯ್ತಾ? ಎಲ್ಲೆಲ್ಲಾರು ಫಾರಂ ಫಿಲಪ್ ಮಾಡ್ಕೊಡಿದ್ರೆ ಡೈವರ್ಸ್ ಫಾರಂ ಫಿಲಪ್ ಮಾಡ್ಕೊಟ್ಟಿದ್ಯಲ್ಲ ನಾಯಿ. ನೀನೇನಪ್ಪ ಮಾಡಿದೆ ಡಾಕ್ಟರ್ ಸಾಹೇಬ್ರೆ? ಅಂಕಲ್ ಬಂದು ನಿದ್ರೆ ಬರ್ತಲ್ಲ, ನಿದ್ರೆ ಮಾತ್ರೆ ಕೊಡೋ ಅಂದ್ರೆ ಈ ನನ್ನ ಮಗ ಬೇದಿ ಮಾತ್ರೆ ಕೊಟ್ಟು ರಾತ್ರಿಲ್ಲ ನಿದ್ದೆಗೆಡಿಸಿದಾನೆ. ಅಂಕಲ್ ಕೇಳಿದ್ರಿ ಏನಂದ ಇವನು? ಏನಂದ? ಇವತ್ತು ಶಿವರಾತ್ರಿ ಜಾಗರಣೆ ಮಾಡ್ಬೇಕು ಅಂತ ಹೇಳ್ತಾನೆ. ಲೇ ಬದ್ನೆ ಕೇಳ್ತಿಲ್ಲ, ನೀನೇನ್ ಕಮ್ಮಿನಾ? ಆಂಟಿ ಬಂದು ನಮ್ಮ ಮನೆ ನಾಯಿ ಓಡೋಗಿದ್ಯಪ್ಪ, ಹುಡ್ಕೊಂಡ್ ಬಾರಪ್ಪ ಅಂತಂದ್ರೆ ಅಂಕಲ್ ಹಳೇಡವನ ಹುಡ್ಕೊಂಡ್ ಬಂದಿದ್ದಲ್ಲ ರಾಸ್ಕಲ್. ಎಲ್ಲ ಈ ನನ್ನ ಮಗನಿಂದನೇ ಆಗಿತ್ತು. ಥ್ಯಾಂಕ್ ಯು. ನೋಡ್ರು, ಒಪ್ಪದೇ ಇರೋ ಹೆಣ್ಣ ಒಪ್ಪದೇ ಇರೋ ಮನೇನ ಬಿಟ್ಟು ಬಂದ್ ಬಿಡ್ತಾ ಇರ್ಬೇಕು. ಇನ್ ಮುಂದೆ ಆದ್ರೂ ನಿಯತ್ತಾಗಿರೋಣ. ಕರೆಕ್ಟ್ ಕಣ. ನಾವು ಇವತ್ತೇ ಪ್ರಮಾಣ ಮಾಡೋಣ. ಬ್ಯಾಚುಲರ್ಸ್ ಆದ ನಾವು ನಾನು ಫೈಲ್ ಮೇಲೆ, ನನ್ನ ಲಾಟಿ ಮೇಲೆ, ನನ್ನ ಸೆಟಪ್ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದೀವಿ. ನಾವು ಮೂವರು ಇನ್ನು ಮುಂದೆ ಸುಳ್ಳೇ ಹೇಳ್ಬಾರ್ದು. ಟ್ರೈ ಮಾಡೋಣ ಕಣ. ಮನೆ ಎಲ್ಲಿದೆಯಪ್ಪ? ಎಲ್ಲ ಅಲ್ಲೇ ಕಣ್ಕಂತಲ್ವ ಬಾ. ಯಾರ್ ನೀವು? ನಮ್ಮಿಂದ ಏನಾಗ್ಬೇಕಿತ್ತು? ಸ್ವಲ್ಪ ಮನೆ ಓನರ್ ಇದ್ರೆ ಕರಿಯಪ್ಪ. ನಾನೇ ನಿಮ್ ಕಣ್ಣಿಗೆ ಪೆದ್ದನ್ ತರ ಕಾಣ್ತಾ ಇದ್ದೀನ? ನಾನೇ ಈ ಮನೆ ಓನರ್. ನೀವ್ಯಾರು? ಅಂಕಲ್, ನಾವು ಮನೆಯಾಗ ಬಾಡಿಗೆ ಬಂದಿರೋರು. ಮನೇಲಿ ಬೇರೆ ಯಾರು ಇಲ್ವಾ? ನಾನಿದ್ದೀನಲ್ಲ. ನಿಮಗ್ ನಾವು 3 ಜನ ಏನ್ ಮಾಡಕ್ಕಾಗತ್ತೆ? ಏನಂದ್ರಿ? ನನ್ಗೆ ಈ ವಿಷಯದ ಬಗ್ಗೆ ಗೊತ್ತಾಗಲ್ಲ. ನಾನು ಹೆಂಡ್ತಿನ ಕರಿತೀನಿ, ಇರಿ. ನೋಡಕ್ ಸಖತ್ತಾಗವ್ರ. ಏನಂದ್ರಿ? ಸರಳ 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 ಇವಳೆ ನನ್ನ ಹೆಂಡ್ತಿ. ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾಳೆ. ಹೌದು ಅಂಕಲ್, ಹೆಂಡ್ತಿನ ಕರೆಸ್ತೀನಿ ಅಂತ ಮಗಳನ್ನೇ ಕರ್ಸ್ಬಿಟ್ಟಿದ್ದೀರಾ? ಏನಂದ್ರಿ? ಅನ್ನಂಗೆ ಯಾರ್ ನೀವೆಲ್ಲ? ಅದು ಆಂಟಿ ಬಾಡಿಗೆಗೆ ಮನೆ ಇದೆ ಅಂತ ಹೇಳಿದ್ರಲ್ಲ. ಬಾಡಿಗೆಗಿದೆ, ಆದ್ರೆ ತುಂಬಾ ಕಂಡೀಷನ್ಸ್ ಇದಾವಪ್ಪ. ನಾವು ಅಷ್ಟೇ, ಕಂಡೀಷನ್ ಆಗಿಲ್ಲ ಅಂದ್ರೆ ಆ ಕಡೆ ತಲೆನೇ ಹಾಕಲ್ಲ.
ಅನ್ನಂಗೆ ಏನ್ ಕೆಲಸ ಮಾಡ್ಕೊಂತೀರಾ? ನಾನು ತುಂಬಾ ಕೆಲಸ ಮಾಡಿದ್ದೀನಿ, ಬಟ್ ಸಂಬಳ ಸಿಗಂತದೇನು ಮಾಡ್ಕೊಂಡಿಲ್ಲ. ಏನ್ ಓದಿದ್ದೀರಾ? ನಾವು ತುಂಬಾ ಓದಿದ್ದೇವೆ, ಆದ್ರೆ ಕೆಲಸ ಸಿಗುವಂತದ್ದೇನು ಓದಿಲ್ಲ. ಸರಿ, ಕಂಡೀಷನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಹೇಳಿ. ನಮ್ಮ ಮನೇಲಿ ಎಣ್ಣೆ ಮಾಂಸ ಮುಟ್ಟಂಗೆ ಇಲ್ಲ. ಈ ವಿಷಯದಲ್ಲಿ ನನ್ನ ಯಜಮಾನರು ತುಂಬಾ ಸ್ಟ್ರಿಕ್ಟ್. ನಾನ್ ತುಂಬಾ ಸ್ಟ್ರಿಕ್ಟ್. ಅರ್ಧ ಗಂಟೆಲಿ ಹೊರಗೆ ಹಾಕ್ಬಿಡ್ತೀನಿ. ಅನ್ನಂಗೆ ಈ ಮನೆಗೆ 10,000 ರೂಪಾಯಿ ಬಾಡಿಗೆ, ಅಷ್ಟೇ ಕಣ್ರ? 1,00,000 ರೂಪಾಯಿ ಅಡ್ವಾನ್ಸ್. ಏಯ್, ಆಂಟಿ ನನ್ನವರು ಹೊಟ್ಟೆ ಕೊಡ್ತಾರೆ. ಇಷ್ಟಕ್ಕೆಲ್ಲ ಒಪ್ಕೊಂಡ್ರೆ ಬಾಡಿಗೆ ಕೊಡ್ತೀನಿ. ಹೀಗೆ ಕೀ ನನ್ನ ಹತ್ರ ಇದೆಯಲ್ಲ, ಲೇಟಾಗೆ ಕೊಡಿ. ಅಂಕಲ್, ನಿಮ್ ಮನೆಗ್ ಬೇರೆ ಯಾರು ಬಾಡಿಗೆ ಬಂದಿಲ್ಲ ಅನ್ಸುತ್ತಲ್ವಾ? ಏಕೆ? ಕೀ ತುಂಬಾ ತುಕ್ಕಿ ಹಿಡಿದಿದೆ. ಆಮೇಲೆ ಕುಲ್ಮೆಗೆ ಹಾಕ್ತಿವಿ. ನೋಡು, ಅಂಕಲ್ ನೋಡಕ್ ಒಳ್ಳೆ ಪೆಂಗ ಇದ್ದಂಗ. ಆಂಟಿ ಕಂಡೀಷನ್ ಒಪ್ಕೊಳ್ಳೋಣ, ಆಮೇಲೆಲ್ಲ ಶುರು ಮಾಡೋಣ. ನಾನ್ ರೆಡಿ, ನೀವು ರೆಡಿನಾ? ಅಲ್ಲ, ನಾವು ಓದ ಹುಡುಗ್ರಲ್ವಾ, ನಮ್ಗೆ ಈ ಎಣ್ಣೆ ಬೆಣ್ಣೆ ನೇ 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 ಅನ್ನೋದು ನಮ್ಗೆ ಹಾಗೆ ಬರಲ್ಲ. ತಗೊಳ್ಳಿ ಅಡ್ವಾನ್ಸ್ ದುಡ್ಡು. ಹಾ ಸರಿ, ನಾನ್ ಹಾಕಿರೋ ಕಂಡೀಷನ್ ಅಲ್ಲಿ ಒಂದು ಕಂಡೀಷನ್ ಮೀರಿದ್ರು ಮನೆಯಿಂದ ಆಚೆ ಕಳ್ಸಿಬಿಡ್ತೀನಿ. ಆದ್ರೆ ಅಡ್ವಾನ್ಸ್ ದುಡ್ಡಲ್ಲಿ 1 ಪೈಸಾ ಕೂಡ ಸಿಗಲ್ಲ. ಏಯ್, ಆಂಟಿ ನನ್ನವರು ಹೊಟ್ಟೆ ಕೊಡ್ತಾರೆ. ಈ ನನ್ ಮಗನೇ ನನ್ನವ್ರು ಏ ಬಾರ, ಇವಾಗ್ಲೇ ಆಲೋಚಿಸ್ಬಿಡೋಣ. ನೋಡ, ನಮ್ಮಂತ ಬ್ಯಾಚುಲರ್ಸ್ ಹಾಲ್ನ ಉಕ್ಸೋದ್ ಇದ್ದೇ ಇರುತ್ತೆ. ಬಿಯರ್ ಉಕ್ಸೋಣ ಬಾ. ಮಗ, ಆಂಟಿ ಗೊತ್ತಾಗ್ದ ಪಾರ್ಟಿ ಹೆಂಗ್ ಮಾಡೋದು? ಪಾರ್ಟಿ ಮಾಡ್ಬೇಕಂದ್ರೆ ಅಂಕಲ್ ನ ಫಸ್ಟ್ ಪಟಾಯಿಸ್ಕೋಬೇಕು. ಹೆಂಗೋ? ಅದ್ ಹೆಂಗೆ ಅಂತ ನಾನ್ ಮಾಡ್ತೀನಿ, ನೀವು ವೇಟ್ ಮಾಡ್ತೀರಿ. ಅಂಕಲ್, ಅಂಕಲ್, ಯಾರು? ಹೋ, ನೀವಾ? ಅಂಕಲ್, ಪಾರ್ಟಿ ಗಿಟ್ಟಿ ಮಾಡ್ತೀರಾ? ಪಾರ್ಟಿನಾ? ಇಲ್ಲಪ್ಪ. ಏನ್ ಅಂಕಲ್ ನೀವು ಬಿಟ್ಟಿ ಸಿಗೋ ಗಾಳಿನೂ ಉಸಿರಾಡಲ್ಲ ಅಂತಿರಲ್ಲ. ನಾಳೆ ಪಾರ್ಟಿ ಮಾಡೋಣ. ನಾಳೆನಾ? ಒಂದ್ ನಿಮಿಷ ಇಟ್ಕೊಂಡಿರಿ, ಬಂದೆ. ಅಂಕಲ್ ಏನೋ ಕೊಟ್ಟವನ್ ಬರ್ರೋ. ಇನ್ನೇನೋ ಕೊಟ್ಟಿರ್ತಾನೆ. ಹೊಸ್ದಾಗ್ ಮನೆಗೆ ಬಂದಿದೀವಲ್ಲ, ಪ್ರಸಾದ ಕೊಟ್ಟಿರ್ತಾನೆ. ತೋರಿಸಿ ಮಗ, ಎಣ್ಣೆ ಕಡ. ಮತ್ ಅಂಕಲ್ ಎಲ್ಲೋ ಏನ್ ಮಾಡ್ತಾವನೆ ಅಂಕಲ್? ಉಪ್ಪಿನಕಾಯಿ ತರಕ್ ಹೋದ ಅನ್ಸುತ್ತೆ. Twinkle, twinkle, little star. How I wonder what you are. Up above the world so high. Yes. Like a diamond in the sky. ಅಂಕಲ್ ಕಣ. ಅಂಕಲು ಏ, ಯಾರು? ನನ್ನ ಹೆಂಡತಿ ನೋಡೋಕೆ ತುಂಬಾ ಸುಂದರವಾಗಿ ಇದ್ದಾಳೆ ಅಂತ ಹೇಳಿದ್ದು. ಒಂದ್ ಹೆಜ್ಜೆ ಮುಂದೆ ಬಾರೋ. ಎಷ್ಟು ಧೈರ್ಯ ಇದ್ರೆ ಒಂದ್ ಹೆಜ್ಜೆ ಮುಂದೆ ಬರ್ತೀಯ? ಮುಂದೆನಾ? ಅಂಕಲ್, ನಾನ್ ಮುಂದೆ ಬಂದಿಲ್ಲ, ಈ ನನ್ನ ಮಕ್ಕಳು ಹಿಂದೆ ಹೋಗಿರೋದು. ನಮ್ಮ ಹತ್ರನೇ ಗಾಂಚನೆ. ನೀನೇನ್ ಮಕ್ಕ ನೋಡ್ತಾ ಇದೀಯಾ? ಎಣ್ಣೆ ತಗೊಂಬಾರೋ. ಹಲೋ ಸರ್, ನೀನೇನ್ ಅಲ್ಲಿ ನೆಂಚಿಗೆ ರೆಡಿ ಮಾಡ್ತಾ ಇದೀಯಾ? ನನ್ನ ಹೆಂಡತಿ ಬರ್ತಾ ಇರೋಂಗ್ ನೋಡ್ಕೊಳ. ಆಯ್ತು ಸರ್. ಅಂಕಲ್, ಎಣ್ಣೆ. ಲೇ ಹುಡುಗ್ರ, ಸರ್. ಎಣ್ಣೆ ಹೊಡಿಯೋಣ ಕಂಡ್ರ? ಬೇಡ. ನನ್ನ ಹೆಂಡತಿಗೆ ಹೇಳಿ ಅರ್ಧ ಗಂಟೆಲಿ ಮನೆಯಿಂದ ಆಚೆಗೆ ಹಾಕ್ಬಿಡ್ತೀನಿ. ಅವಳು ಒಬ್ಳು ಹೆಂಡತಿನ ಅವಳ ಬಾಯಿ ಮಣ್ಣಾಕ. 35 ಜನ ಹುಡುಗರು ಬಂದ್ರು ಕಂಡ್ರ ಈ ಮನೆ ಬಾಡಿಗೆ ಕೇಳ್ಕೊಂಡು. ಆದ್ರೆ ನನ್ನ ಹೆಂಡತಿ ಕೈಲಿ ಸಿಗಾಕೊಂಡು ಎಲ್ಲ ಓಡೋಗ್ಬಿಟ್ಟು. ಅದಕ್ಕೆಲ್ಲ ಕಾರಣ ನಾನೇ. ಅವಳು ಒಬ್ಳು ಹೆಂಡ್ತಿನ. ನಾನು ಎಷ್ಟು ಅಫಿಷಿಯಲ್, ಅವಳಷ್ಟೇ ಲೋಕಲ್. ಏನ್ರಾದ ಸೌಂಡ್? ಏನ್ ಸೌಂಡ್? ಏನಿಲ್ಲ. ಏನ್ ಮಾಡ್ತಿದ್ದೀರಾ? ಒಳಗಡೆ ಫಿಲಂ ನೋಡ್ತಿದ್ವಿ. ಚೆನ್ನಾಗಿದ್ಯಾ? ಸಕ್ಕತ್ತಾಗಿದೆ. ಆದ್ರೂ ಏನೋ ಸೌಂಡ್ ಬರ್ತಿದೆ. ಏನ್ ಸೌಂಡ್? ಏನಿಲ್ಲ. ಏನೋ ಇದೆ. ಏನಿಲ್ಲ. ಏನಿಲ್ಲ ನೋಡ್ಕೊಳ್ಳಿ. ಅಯ್ಯೋ, ನಾನು ಫಸ್ಟ್ ಕಂಡೀಷನ್ ಏನೋ ಹಾಕಿದ್ದೆ. ನಮ್ಮನೇಲಿ ಎಣ್ಣೆ ಮಾಂಸ ಮುಟ್ಟಂಗಿಲ್ಲ ಅಂತ ಹೇಳಿರ್ಲಿಲ್ವಾ? ಅದು ನಮ್ದಲ್ಲ, ಅಂಕಲ್ ತಂದಿದ್ದು. ಅಂಕಲಿಗೆ ಈ ವಿಷಯ ಗೊತ್ತಾದ್ರೆ ತುಂಬಾ ಬೇಜಾರ್ ಮಾಡ್ಕೊಂತಾರೆ ಕಂಡ್ರು. ನೋಡಿ, ನೀವು ಕೊಟ್ಟಿರೋ ಅಡ್ವಾನ್ಸ್ ಅಲ್ಲಿ 1 ಪೈಸಾ ಕೂಡ ಸಿಗಲ್ಲ. ಈಗ ನಿಂಗೆ ಮನೆ ಬಿಟ್ಟು ಹೋಗ್ತಾ ಇರಿ. ಅದು ಒಳ್ಳೆ ಮನೆ ಸಿಕ್ತು ಅಂತ ಸಣ್ಣದಾಗ ಒಂದು ಪಾರ್ಟಿ ಮಾಡ್ತಾ ಇದ್ವು ಅಷ್ಟೇ. ಇನ್ನು ನಾವು ಕುಡ್ದೇಲ್ಲ ನೋಡಿ. ಯವ್ವ ಬ್ಯಾಡ ಅಂದ್ರೆ ಎಷ್ಟು ಬಿಡ್ತೀವಪ್ಪ.
ಏನೋ ಇವನು ಅವನ್ ತೋಡಿರೋ ಹಳ್ಳಕ್ ಅವನೇ ಬೀಳ್ತಾವ್ನೆ. ನೋಡ್ರು ಅಲ್ಲಿ ಅಂಕಲ್ ನಿದ್ದೆಗಣ್ಣಲ್ಲಿ ಹೆಂಗ್ ಎದ್ದು ಬಂದಿದ್ದಾರೆ. ರೀ ನೀವ್ ಯಾಕೆ ಬರಕ್ ಹೋದ್ರಿ? ಮಲ್ಕೊಳ್ಳಿ. ಕಣ್ಣು ಮುಂದೆನೆ ಸಾಕ್ಸಿದ್ರಿ ಅಮ್ಮ ನಂಬ್ತಾ ಇಲ್ವಲ್ಲ. ಏ ಆ ಎಣ್ಣೆ ಬಾಟ್ಲೆಲ್ಲ ಎತ್ತಿ ಅವ್ರ ಕೈಲಿ ಕೊಡಿ. ರೀ ನೀವ್ ಎತ್ತಿ ಸಾಕ್ ಬನ್ನಿ. ಇದ್ ಮುಟ್ಟಿದ್ರೆ ನನ್ ಮೈಲ್ಗೆ ಆಗಲ್ವಾ? ಅಯ್ಯೋ ಏನು ಆಗಲ್ಲ ಕಣ್ರಿ, ತಕೊಂಡ್ ಹೋಗ್ರಿ. ಚಿಪ್ಸು ಬೇಡ ಬಿಡಿ ಇದಿರ್ಲಿ. ಇದೇ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ಈ ರೀತಿ ಏನಾದ್ರು ಮಾಡಿದ್ರೆ ಮನೆಯಿಂದ ಓಡಿಸ್ಬಿಡ್ತೀನಿ. ಆಂಟಿ ಗುಡ್ ನೈಟ್. ಅದೇ ಆಂಟಿ ತುಂಬಾ ಒಳ್ಳೆಯವ್ರ ಕಣ. ಒಂದಲ್ಲ ಒಂದಿನ ಕೊಡ್ತಾರೆ. ಹುಷಾರಾಗಿರ್ಬೇಕು ಕಣಲೇ. ಹ್ಞೂ ಕಣ. ಹೌದ್ ನಾನು ಹೇಳಿ ಮಲ್ಕೊಳ್ರಪ್ಪ. ನಿಲ್ಲಿಸ್ರ ಲೇ ಹುಡುಗ್ರ, ಅಂಕಲ್ ತುಪ್ಪನ್ ಕರ್ಕೊಂಡ್ ಬಂದಿದ್ದೀನಿ ಕಣ್ರ. ಗಿಲ್ಲ ಗಿಲ್ಲ ಗಿಲ್ಲಕ್ಕ ಕಾಲಿಗೆ ಝಲಕ್. ಹುಷಾರು, ಸ್ವಂತ ಉಳುಕ್ಬಿಟ್ಟದು. ಲೇ ಈ ವಿಷಯ ನನ್ನ ಹೆಂಡತಿಗೆ ಏನಾದ್ರೂ ಹೇಳಿದ್ರೆ ಅರ್ಧ ಗಂಟೆಲಿ ಮನೇನ ಖಾಲಿ ಮಾಡ್ತೀನಿ. ಈ ವಯಸ್ಸಲ್ಲಿ ಹೆಂಗೆ ಅಂತ ಎನರ್ಜಿ ಬರಕಂದ್ರೆ ಏನ್ ಮಾಡ್ತೀಯ ನೀನು? ಜ್ಯೂಸ್ ಕುಡಿತೀವಿ. ನಾನು ಅಷ್ಟೇ ಕಣೋ. ಅಂಕಲ್ ನೀವು ಜ್ಯೂಸ್ ಕುಡಿಯಕ್ಕೆ ನಮ್ಮ ಮನೇಲಿ ಜ್ಯೂಸೇ ಇಲ್ವಲ್ಲ. ನೀವು ಮನೆಗೆ ಹೋಗಿ ಜ್ಯೂಸ್ ಕುಡ್ಕೊಂಡ್ ಬಂದ್ಬಿಡಿ, ನಾ ಎಲ್ಲ ಸೆಟಪ್ ಮಾಡಿರ್ತೀನಿ. ಗುಡ್ ಬೈ ಕಣೋ ನೀನು. ಕೀಪ್ ಇಟ್ ಅಪ್. ಹೋಗಿ ಅಂಕಲ್. ಸ್ಕೂಲಲ್ಲಿ ಪ್ರೇಯರಿಗೆ ಹೆಂಗ್ ನಿಲ್ತಾ ಇದ್ರಿ? 8x8 ನಿಲ್ತಿದ್ವಿ. ಹಂಗೆ ಇಲ್ಲೂ 8x8. ಇದಕ್ಕೂ 8x8. ಹೌದು, ನಾನೇ ಫಸ್ಟ್ ಹೋಗ್ತೀನಿ. ಗಿಲ್ಲಿ ಗಿಲ್ಲಿ ಗಿಲ್ಲಕ್ಕ ಕಾಲಿಗೆ ಝಲಕ್. ಹುಷಾರು, ಸೊಂಟ ಉಳ್ಕೀತು. ನಿನ್ನ ಹೆಸರೇನು? ತುಪ್ಪ. ನಾನೇ ಮುಟ್ಟಿದ್ರೆ ತಪ್ಪ? ಹಂಗ್ಯಾರು ಹೇಳಿದ್ರು ಬೆಪ್ಪ. ಮುಟ್ಟಿದೆ. ಅಯ್ಯೋ ನೀವಿಲ್ಲಿ ಏನಕ್ಕೆ ಬಂದಿದ್ದು? ಅಯ್ಯೋ ಅದನ್ನ ಬಾಯಲ್ಲಿ ಹೇಳಲಿಕ್ಕಾಗಲ್ಲ. ನಾನು ಹೈಟ್ ಕಡಿಮೆ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನೇನು ಅಡ್ಜಸ್ಟ್ ಮಾಡ್ಕೋತೀನಿ. ಬಾಗ್ಲು ಮುಚ್ಚಾದ್ಮೇಲೆ ನೀವ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಯ್ಯೋ ನಾನು ಅಡ್ಜಸ್ಟ್ ಮಾಡ್ಕೊಂಡೆ. ಹುಡುಗಿರು ಅಂದ್ರೆ ಏನು ಅನ್ಕೊಂಡಿದೀರಾ ನನ್ನ ಮಕ್ಳ? ನಿಲ್ಸು ಮೇಡಮ್. ಹೊರಗಡೆ ಇಬ್ರು ತುದಿಗಾಲಲ್ಲಿ ನಿಂತ್ಕಾಯ್ತವ್ರೆ, ಅವರು ಬರ್ತಾರೆ. ಸೇಮ್ ಟು ಸೇಮ್ ಟ್ರೀಟ್ಮೆಂಟ್ ಕೊಡಿ, ಒಂಚೂರು ಮೋಸ ಆಗ್ಬಾರ್ದು.